OPS ಸಿಸ್ಟಮ್ ಒಂದು 7ನೇ ವೇತನ ಆಯೋಗ ಆರೋಗ್ಯ ಸಂಜೀವಿನಿ ಈ ಮೂರು ತಮ್ಮ ಡಿಮ್ಯಾಂಡ್ ಇದೆ. ಇದನ್ನು ಸರ್ಕಾರದ ಒಬ್ಬ ಈ ತಾಲೂಕಿನ ಶಾಸಕನಾಗಿ ತಮ್ಮ ಸರ್ಕಾರಿ ನೌಕರರ ತಮ್ಮ ಸಮಸ್ಯೆಯನ್ನು ತಮ್ಮ ಬೇಡಿಕೆಯನ್ನು ಸರ್ಕಾರದ ಗಮನ ತರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತಮ್ಮ ಹೋರಾಟಕ್ಕಿಂತ ಸಹ ಯಾವಾಗಲೂ ಸಹ ತಮ್ಮ ಬೆಂಬಲ ಇರ್ತದೆ. ಒಳ್ಳೆಯದಾಗಲಿ. ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿ ಮಿತ್ರರೇ, ವೃಂದ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಿರ್ದೇಶಕ ಬಂಧುಗಳೇ, ಎಲ್ಲ ಆತ್ಮೀಯ ಗೌರವಾನ್ವಿತ ಸರ್ಕಾರಿ ನೌಕರ ಬಂಧುಗಳೇ, ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ, ಇಲ್ಲಿ ಬಂದಿರತಕ್ಕಂಥ ವಿಚಾರ ತಮ್ಮೆಲ್ಲರೂ ಕೂಡ ತಿಳಿದೇ ಇದೆ. ಬಹಳ ಪ್ರಮುಖವಾಗಿ ಸರ್ಕಾರಿ ನೌಕರರ ಪ್ರಮುಖ 3 ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಾನ್ಯ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ಮಾನ್ಯ ಶಾಸಕರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಭಾಳ ಪ್ರಮುಖ ಬೇಡಿಕೆಗಳಾದಂತಹ 7ನೇ ವೇತನ ಆಯೋಗವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸ್ತಕ್ಕಂಥದ್ದು, ಆರೋಗ್ಯ ಸಂಜೀವಿನಿಯನ್ನು ಯೋಜನೆಯನ್ನು ಲೋಕಾರ್ಪಣೆ ಮಾಡಿದರೂ ಕೂಡ ಅದನ್ನು ಜಾರಿಗೆ ಕೊಡ್ತಕ್ಕಂಥದ್ದು, ಜೊತೆಗೆ NPS ಪದ್ಧತಿ ಏನಿದೆ ಅದನ್ನು OPS ಪದ್ಧತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ 3 ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮುಂದಿಟ್ಕೊಂಡು 2002 ಜುಲೈ ತಿಂಗಳಿಂದ ಕೂಡ ಇಲ್ಲಿವರೆಗೂ ಕೂಡ ನಾವು ಹಲವಾರು ಹಂತದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಆದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಫಲಿಸಿಲ್ಲ. ಜೊತೆಗೆ ಸರ್ಕಾರಿ ನೌಕರರ ಸಂಘದ ಒತ್ತಾಯಕ್ಕೆ ಮಣಿದು ನಮ್ಮ 7ನೇ ವೇತನ ಆಯೋಗದ ಮಧ್ಯಂತರ ಪರಿಹಾರವನ್ನು ನಾವೆಲ್ಲರಿಗೂ ಈಗ 17% ಮಧ್ಯಂತರ ಪರಿಹಾರವನ್ನು ನಾವಾಗಲೇ ಪಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ವೇತನ ಆಯೋಗ ವರದಿಯನ್ನು ಕೊಟ್ಟಿದ್ದರೂ ಕೂಡ ಸರ್ಕಾರದ ವರದಿಯನ್ನು ಸ್ವೀಕರಿಸಿ ಸುಮಾರು ತಿಂಗಳುಗಳಾದರೂ ಕೂಡ ಅದರ ಪೂರ್ಣ ಪ್ರಮಾಣದ ಜಾರಿಯನ್ನು ಕೊಟ್ಟಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು ಈ ದಿನಾಂಕ 7/7/2022ರಂದು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆಯ ನಿರ್ಣಯದಂತೆ ಈ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳು ಈಡೇರದಿದ್ದಂಥ ಸಂದರ್ಭದಲ್ಲಿ ದಿನಾಂಕ 29/7/2024ರಿಂದ ನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಬೇಕು ಅನ್ನೋ ನಿರ್ಣಯವನ್ನು ಏನು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ತಗೊಂಡಿದೆ, ಅದರ ಪೂರ್ವಭಾವಿಯಾಗಿ ಇವತ್ತು ನಾವು ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಮಾನ್ಯ ಶಾಸಕರಿಗೆ ತಾಲೂಕು ಮಟ್ಟದಲ್ಲಿ ಮತ್ತು ತಹಸೀಲ್ದಾರ್ರವರಿಗೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಇತರ ಸಚಿವರುಗಳಿಗೆ, ಮುಖ್ಯ ಕಾರ್ಯದರ್ಶಿಯವರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಈಗಾಗಲೇ ಆರಂಭವಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇಲ್ಲಿಗೆ ಸೇರಿದ್ದೇವೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ತೇನೆ, ತಮಗೆ ಏನು ಬೇಕು ಎಲ್ಲ ವಿಚಾರವೂ ಕೂಡ ಈ ಮನವಿ ಪತ್ರದಲ್ಲಿದೆ. ತಾವು ದಯಮಾಡಿ ಸದನದಲ್ಲಿ ನಾಳೆ ಪ್ರಾರಂಭಗೊಳ್ಳತಕ್ಕಂಥ ಸದನದಲ್ಲಿ ನೀವು ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನಮ್ಮ ಸರ್ಕಾರಿ ನೌಕರರ ಪರ ತಾವು ನಿಲ್ಲಬೇಕು ಅನ್ನೋ ಮನವಿಯನ್ನು ಮಾಡ್ತಾ, ಈಗಾಗಲೇ ಅವ್ರಿಗೆ ಆರ್ಥಿಕ ಹೊರೆಯನ್ನು ಕೂಡ ನಮ್ಮ ಸರ್ಕಾರಕ್ಕೆ ಏನು ಬೀಳೋದಿಲ್ಲ. ಈಗಾಗಲೇ 2,60,000 ಅಂತಂದರೆ ಖಾಲಿ ಹುದ್ದೆಗಳಿದ್ದಾವೆ. ಖಾಲಿ ಹುದ್ದೆಗಳಿಗೆ ಯೋಜನೆ ಮಾಡಿರ್ತಾರೆ, ಎಲ್ಲ ಅನುದಾನ ಎಲ್ಲ ಬಿಡುಗಡೆ ಆಗ್ತದೆ. ಅದನ್ನು ನಮಗೆ ಸರಿ ಹೊಂದಿಸಿದ್ರು ಕೂಡ ಆ 2,60,000 ಖಾಲಿ ವೇಕೆನ್ಸಿಗಳಿದೆ. ಆ ಕೆಲಸವನ್ನು ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಏನು ಯಾವುದೇ ಕೆಲಸ ಕಾರ್ಯ ನಿಲ್ಲದಂಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡ್ಕೊ ಹೋಗ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಅದನ್ನು ಪೂರ್ಣ ಪ್ರಮಾಣದ ಜಾರಿ ಕೊಡಬೇಕು. ಜೊತೆಗೆ ಭಾಳಷ್ಟು ಮುಖ್ಯವಾಗಿ, ಅದಷ್ಟೇ ಮುಖ್ಯವಾಗಿ NPS ಅನ್ನು OPS ಮಾಡಬೇಕು ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಈ 3 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸೋರು ಕೂಡ ನಮ್ಮ ನಿರ್ಣಯವನ್ನು ಕೈ ಬಿಡೋದಿಲ್ಲ ಅನ್ನೋ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ, ತಾವು ನಾಳೆಯಿಂದ ನಡೀತಕ್ಕಂಥ 26ನೇ ತಾರೀಕುವರೆಗೆ ಏನು ಸದನ ನಡೀತಾ ಇದೆ, ಆ ಸದನದಲ್ಲಿ ದಯಮಾಡಿ ನೀವು ಅವಕಾಶವನ್ನು ಪಡ್ಕೊಂಡು ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ದಯಮಾಡಿ ನಮ್ಮ ಮನವಿಯನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾರೆ. ಇನ್ನೊಂದು